Hello everyone, I am Santosh. Today we are going to discuss the very important topic in DBMS, that is about last update problem, which is one of the common problem when there is no concurrency control. Concurrency control transaction ಅಲ್ಲಿ ಇರಲಿಲ್ಲ ಅಂದರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಬರೋ ಚಾನ್ಸ್ ಇರುತ್ತೆ. ಕನ್ಕರೆನ್ಸಿ ಅಂದ್ರೆ ಏನು? ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಅಟ್ ಎ ಟೈಮ್ ರನ್ ಆಗ್ತಾ ಇರ್ತವೆ, ಎಕ್ಸಿಕ್ಯೂಟ್ ಆಗ್ತಾ ಇರ್ತವೆ. ಅದಕ್ಕೆ ನಾವು ಕನ್ಕರೆನ್ಸಿ ಅಂತ ಕರಿತೀವಿ. ಕನ್ಕರೆನ್ಸಿ ಅನ್ನೋದೇನು ಪ್ರಾಬ್ಲಮ್ ಅಲ್ಲ, ಯಾಕಂದರೆ ಇಟ್ ಈಸ್ ಕಾಮನ್. ಎಲ್ಲ ಟ್ರಾನ್ಸಾಕ್ಷನ್ನು ಒಮ್ಮೆ ರನ್ ಆಗೋದು ಇಟ್ ಈಸ್ ಕಾಮನ್. ಬಟ್ ಪ್ರಾಬ್ಲಮ್ ಯಾವಾಗ ಅರೈಸ್ ಆಗುತ್ತೆ? ಕನ್ಕರೆಂಟ್ ಟ್ರಾನ್ಸಾಕ್ಷನ್ಸ್ ಒಂದೇ ಡೇಟಾನ ಮಾಡಿಫೈ ಮಾಡೋಕ್ಕೆ ಟ್ರೈ ಮಾಡಿದರೆ ಆವಾಗ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮದು ಎಕ್ಸಾಮ್ ರಿಸಲ್ಟ್ಸ್ ಬಂದಿದೆ ಅಂತ ತಿಳ್ಕೊರಿ. ನೀವು ರಿಸಲ್ಟ್ ನೋಡ್ತಾ ಇದ್ದೀರಿ, ನಿಮ್ಮದೇ ರಿಸಲ್ಟ್ ಇನ್ನೊಬ್ರು ಯಾರೋ ನೋಡ್ತಾ ಇದ್ದಾರೆ. ಅದು ಕೂಡ ಕನ್ಕರೆಂಟ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸಿಕ್ಯೂಟಿಂಗ್, ಮೀನ್ಸ್ ಸೇಮ್ ಡೇಟಾನ ಇಬ್ಬರು ವ್ಯೂ ಮಾಡ್ತಿದ್ದಾರೆ. ವ್ಯೂ ಮಾಡೋದೇನು ಪ್ರಾಬ್ಲಮ್ ಅಲ್ಲ, ಇಟ್ ಈಸ್ ಸೇಫ್. ಬಟ್ ಸೇಮ್ ಡೇಟಾ ಎಟ್ ದಿ ಸೇಮ್ ಟೈಮ್ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದು ಪ್ರಾಬ್ಲಮ್ ಆಗೋ ಚಾನ್ಸ್ ಇರುತ್ತೆ. ಅಲ್ಲಿ ಪ್ರಾಬ್ಲಮ್ ಅರೈಸ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ, ಲೆಟ್ ಅಸ್ ರೈಟ್ ಅಬೌಟ್ ದಿಸ್. ಆಲ್ರೆಡಿ ಕನ್ಕರೆನ್ಸಿ ಅಂದ್ರೇನು? ಕನ್ಕರೆನ್ಸಿ ಮೀನ್ಸ್ multiple transactions executing simultaneously. ಅಂದರೆ ಎಟ್ ಎ ಟೈಮ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇರ್ತವೆ. ಅದಕ್ಕೆ ಏನಂತಾರೆ? ಕನ್ಕರೆನ್ಸಿ. ಬಟ್ ಕನ್ಕರೆನ್ಸಿ ಅನ್ನೋದೇನು ಪ್ರಾಬ್ಲಮ್ ಅಲ್ಲ ಆ್ಯಕ್ಚುಲಿ, ಯಾಕಂದರೆ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ರನ್ ಆಗಲೇಬೇಕು, ಹಾಗೆ ಆಗ್ತವೆ. ಬಿಕಾಸ್ ಸೋ ಮೆನಿ ಆಪರೇಷನ್ಸ್ ವಿಲ್ ಬಿ ಗೋಯಿಂಗ್ ಆನ್. ಓಕೆ, ಕನ್ಕರೆನ್ಸಿ ಈಸ್ ನಾಟ್ ಎ ಪ್ರಾಬ್ಲಮ್. ಬಟ್ ಪ್ರಾಬ್ಲಮ್ ಯಾವಾಗ ಬರುತ್ತೆ ಅಂದರೆ, ಈಸ್ ನಾಟ್ ಎ ಪ್ರಾಬ್ಲಮ್ ಬೈ ಇಟ್ ಸೆಲ್ಫ್, ಬಟ್ problems arise when multiple transactions try to modify the same data at the same time. When multiple transactions try to update the same data at the same time, ಇಲ್ಲಿ ಪ್ರಾಬ್ಲಮ್ ಅರೈಸ್ ಆಗೋ ಚಾನ್ಸ್ ಇರುತ್ತೆ. ಸೇಮ್ ಡೇಟಾ ಅಟ್ ದಿ ಸೇಮ್ ಟೈಮ್. ಒಂದೇ ಡೇಟಾನ ಎರಡು ಟ್ರಾನ್ಸಾಕ್ಷನ್ಗಳು ಅಪ್ಡೇಟ್ ಮಾಡೋಕ್ಕೆ, ಮಾಡಿಫೈ ಮಾಡೋಕ್ಕೆ ಟ್ರೈ ಮಾಡಿದರೆ ಆವಾಗ ಪ್ರಾಬ್ಲಮ್ ಅರೈಸ್ ಆಗುತ್ತೆ. ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್, ಕನ್ಕರೆನ್ಸಿ ಕಂಟ್ರೋಲ್ ಮೆಕ್ಯಾನಿಸಮ್ ಅಪ್ಲೈ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಒನ್ ಆಫ್ ದಿ ಪ್ರಾಬ್ಲಮ್ ವಿ ಆರ್ ಡಿಸ್ಕಸಿಂಗ್ ಅದ್ಯಾವುದು? ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಎಟ್ ಎ ಟೈಮ್ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ರನ್ ಆಗುವಾಗ ಸೇಮ್ ಡೇಟಾನೇ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅವಾಗ ಏನು ಪ್ರಾಬ್ಲಮ್ ಆಗುತ್ತೆ? ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಆಗುತ್ತೆ. ಹಂಗಂದ್ರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಹೆಂಗೆ ಆಗ್ಬೋದು? ಇದು ಯಾವಾಗ, ಇದಕ್ಕೊಂದು ಕ್ವಶನ್. ವಾಟ್ ಹ್ಯಾಪನ್ಸ್ ಇಫ್ ಟೂ ಪೀಪಲ್ ಟ್ರೈ ಟು ಅಪ್ಡೇಟ್ ದಿ ಸೇಮ್ ಡೇಟಾ ಅಟ್ ದಿ ಸೇಮ್ ಟೈಮ್? ಇಬ್ಬರು ಒಂದೇ ಡೇಟಾನ ಸೇಮ್ ಟೈಮ್ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡಿದರೆ ಏನಾಗುತ್ತೆ ಅನ್ನೋದು ಥಿಂಕ್ ಮಾಡೋಣ. ಅದ್ರ ಮೇಲೆ ಒಂದು ಎಕ್ಸಾಂಪಲ್ ನೋಡಿದರೆ ಯು ವಿಲ್ ಗೆಟ್ ವಾಟ್ ಈಸ್ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಓಕೆ, ಇದನ್ನ ತಿಳ್ಕೊಳ್ಳೋಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಎಕ್ಸಾಂಪಲ್, suppose two people are withdrawing money from the same account.
from the same account at the same time. Just read it. ಅಂದ್ರೆ ಇಬ್ರು ಸೇಮ್ ಅಕೌಂಟ್ ಇಂದಾನೆ ಅಟ್ ದಿ ಸೇಮ್ ಟೈಮ್ ಅಮೌಂಟ್ ವಿಡ್ರಾ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಅದೇ ಅಕೌಂಟಿಂದ ಇಬ್ರು ಎಟ್ ಎ ಟೈಮ್ ದುಡ್ಡು ತಗೊಳಕ್ ಟ್ರೈ ಮಾಡ್ತಾ ಇದ್ದಾರೆ. ಅವಾಗ ಏನು ಪ್ರಾಬ್ಲಮ್ ಆಗ್ಬೋದು ವಿದೌಟ್ ಕನ್ಕರೆನ್ಸಿ ಕಂಟ್ರೋಲ್. ಓಕೆ, ಹಂಗಂದ್ರೆ ಲೆಟ್ ಅಸ್ ಅಸ್ಯೂಮ್ ಬ್ಯಾಲೆನ್ಸ್ ಈಸ್ 5000. ಬ್ಯಾಲೆನ್ಸ್ 5000 ಇದೆ ಅಂತ ತಿಳ್ಕೊಳ್ಳೋಣ. ದೇರ್ ಆರ್ 2 transactions are running. 2 people are executing ಅಂದ್ರೇನು, 2 ಟ್ರಾನ್ಸಾಕ್ಷನ್ ರನ್ ಆಗ್ತಾ ಇದಾವೆ. ಅವು ಹೆಂಗೆ ರನ್ ಆಗ್ತವೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಓಕೆ, T1 means first transaction, T2 second transaction. ಓಕೆ, ಫಸ್ಟ್ ಸ್ಟೆಪ್ ಇಲ್ಲಿ ಏನಾಗುತ್ತೆ, ಫಸ್ಟ್ ವಿಡ್ರಾ ಮಾಡೋಕ್ಕಿಂತ ಮೊದಲು ಬ್ಯಾಲೆನ್ಸ್ ವಿಲ್ ಬಿ ಚೆಕ್ಡ್ ಬೈ ದಿ ಸಿಸ್ಟಮ್. ಓಕೆ, ಅದಕ್ಕೆ ನಾವು ಹೆಂಗೆ ಬರಿತೀವಿ, ರೀಡ್ ಬ್ಯಾಲೆನ್ಸ್. ರೀಡ್ ಆ್ಯಂಡ್ ರೈಟ್ ಆಪರೇಷನ್ ನಾನು ಹೇಳಿದ್ದೆ, ಅದನ್ನು ನೋಡ್ಕೊಳ್ಳಿ. ಓಕೆ, ರೀಡ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ, 5000. ಇದು ಫಸ್ಟ್ ಸ್ಟೆಪ್. ಅದೇ ಥರ ಸೆಕೆಂಡ್ ಟ್ರಾನ್ಸಾಕ್ಷನ್ ಅದು ಇಂಡಿಪೆಂಡೆಂಟ್ ಆಗಿ ರನ್ ಆಗ್ತಾ ಇದೆ ಆ ಕಡೆ, ಅಲ್ಲಿಯೂ ಕೂಡ ರೀಡ್ ಬ್ಯಾಲೆನ್ಸ್ ರನ್ ಆಗುತ್ತೆ. ರೀಡ್ ಬ್ಯಾಲೆನ್ಸ್ ಇಸ್ 5000 itself. ಕರೆಕ್ಟ್. ಬಟ್ ಈಗ ನೆಕ್ಸ್ಟ್ ಇಲ್ಲಿ ವಿಡ್ರಾ ಮಾಡ್ಕೋತಾರೆ ಮನಿ. ಎಷ್ಟು ಅಮೌಂಟ್ ವಿಡ್ರಾ ಮಾಡ್ಕೋತಾರೆ ಅನ್ಕೊಳ್ಳೋಣ, 1000 ರೂಪಿ ವಿಡ್ರಾ ಮಾಡ್ಕೋತಾ ಇದ್ದಾರೆ ಅಂತ ಬರಿತೀನಿ. ಓಕೆ, ವಿಡ್ರಾ ಆಪರೇಷನ್ ಇಸ್ ಗೋಯಿಂಗ್ ಆನ್, ₹1000. ಹಂಗಂದ್ರೆ ನ್ಯೂ ಬ್ಯಾಲೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಈಗ ಕ್ಯಾಲ್ಕುಲೇಟ್ ನ್ಯೂ ಬ್ಯಾಲೆನ್ಸ್ 5000 ಮೈನಸ್ 1000, ಬಿಕಾಸ್ ವಿಡ್ರಾ 1000 ಮಾಡಿದ್ದಾರೆ. ಎಷ್ಟು ಉಳಿತು, 4000. ಇದನ್ನ ನ್ಯೂ ಬ್ಯಾಲೆನ್ಸನ್ನು ರೈಟ್ ಮಾಡಬೇಕು. ರೈಟ್ ಬ್ಯಾಲೆನ್ಸ್, ಯಾಕಂದ್ರೆ 1000 ಅಮೌಂಟ್ ತಕ್ಕೊಂಡ್ಮೇಲೆ ಉಳಿದಿರೋದು ಎಷ್ಟು ಅದನ್ನು ರೈಟ್ ಮಾಡಬೇಕಾಗುತ್ತೆ. ರೈಟ್ ಆಪರೇಷನ್ 4000 ಉಳಿತು. ಕರೆಕ್ಟ್. ಅದೇ ಥರ T2 ಮೀನ್ಸ್ ಅದರ್ ಪರ್ಸನ್ ವಿಡ್ರಾಯಿಂಗ್ ದಿ ಮನಿ. ಅವರು ಮನಿ ವಿಡ್ರಾ ಮಾಡ್ಕೋತಾ ಇದ್ದಾರೆ, ಬಟ್ ಇಂಡಿಪೆಂಡೆಂಟ್ಲಿ. ಟ್ರಾನ್ಸಾಕ್ಷನ್ T1 ಅಲ್ಲಿ ಏನಾಗ್ತಾ ಇದೆನೋ T2 ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಂದ್ರೆ ಇಲ್ಲಿ T2 ಅಥವಾ ಸೆಕೆಂಡ್ ಟ್ರಾನ್ಸಾಕ್ಷನ್ ಅಲ್ಲಿ ಇವ್ರು ಏನು ಮಾಡ್ತಾರೆ, ವಿಡ್ರಾ ₹500 ಅಂತ ತಿಳ್ಕೊಳ್ಳೋಣ. ಓಕೆ, ಇದು ಇಂಡಿಪೆಂಡೆಂಟ್. ಇದು ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, 5000. ಆಮೇಲೆ 500 ವಿಡ್ರಾ ಮಾಡಿದರೆ ಎಷ್ಟು ಉಳಿಯುತ್ತೆ, ಕ್ಯಾಲ್ಕುಲೇಟ್ 5000 ಮೈನಸ್ 500 ಎಷ್ಟು ಉಳಿತು, 4500. ನ್ಯೂ ಬ್ಯಾಲೆನ್ಸ್ ಶುಡ್ ಬಿ ರಿಟರ್ನ್, ರೈಟ್ ಮಾಡಬೇಕಲ್ಲ. ರೈಟ್ ಆಫ್ ಬ್ಯಾಲೆನ್ಸ್ 4500. ಜಸ್ಟ್ ಚೆಕ್ ಮಾಡ್ರಿ, ವಾಟ್ ಈಸ್ ದಿ ಫೈನಲ್ ಬ್ಯಾಲೆನ್ಸ್. ಫೈನಲ್ ಬ್ಯಾಲೆನ್ಸ್ ಎಷ್ಟಿದೆ, 4500. ವೆದರ್ ಇಟ್ ಈಸ್ ಕರೆಕ್ಟ್. ಅದು ಕರೆಕ್ಟಾ? ಸೇಮ್ ಅಕೌಂಟಿಂದಾನೆ 2 ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದ್ದಾವೆ. ಎಟ್ ಎ ಟೈಮ್ ದೇ ಆರ್ ವಿಡ್ರಾಯಿಂಗ್ ದಿ ಮನಿ. ಆ್ಯಕ್ಚುಲಿ ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟು ಉಳಿಬೇಕು, ಫೈನಲ್ ಬ್ಯಾಲೆನ್ಸ್ ಎಷ್ಟಿದೆ ಜಸ್ಟ್ ನೋಡ್ರಿ, ಇಲ್ಲಿದೆ ನೋಡ್ರಿ. ದಿಸ್ ಈಸ್ ವಾಟ್ ಫೈನಲ್ ಬ್ಯಾಲೆನ್ಸ್. ಫೈನಲ್ ಬ್ಯಾಲೆನ್ಸ್ ಈಸ್ 4500 ಉಳಿದಿದೆ. ಬಟ್ ಆ್ಯಕ್ಚುಲಿ ಎಷ್ಟು ಉಳಿಬೇಕಾಗಿತ್ತು, ಟೋಟಲಾಗಿ ಎಷ್ಟು ಅಮೌಂಟ್ ತಗೊಂಡಿದ್ದಾರೆ ಒಬ್ಬರು ಸೇಮ್ ಅಕೌಂಟಿಂದನೇ 1000 ಫಸ್ಟ್ ಟ್ರಾನ್ಸಾಕ್ಷನಲ್ಲಿ. ಅಟ್ ದಿ ಸೇಮ್ ಟೈಮ್ ಇನ್ನೊಂದು ವಿಡ್ರಾಲಲ್ಲಿ 500.
ಅಂದರೆ ಟೋಟಲ್ 1500 ಇಲ್ಲಿ ವಿಡ್ರಾಲ್ ಆಗಿದೆ. ಅಂದರೆ ಕರೆಕ್ಟ್ ಬ್ಯಾಲೆನ್ಸ್ ಎಷ್ಟು ತೋರಿಸ್ಬೇಕಾಗಿತ್ತು? ಕರೆಕ್ಟ್ ಬ್ಯಾಲೆನ್ಸ್ ಶುಡ್ ಬಿ 3500 ಬಿಕಾಸ್ 1500 ವಿಡ್ರಾಲ್ ಆಗಿದೆ ಇಲ್ಲಿ. ಬಟ್ ಸ್ಟಿಲ್ ಫೈನಲ್ ಬ್ಯಾಲೆನ್ಸ್ ಎಷ್ಟು ಬಂದಿದೆ? 4500, ವಿಚ್ ಈಸ್ ರಾಂಗ್. ಹೌದಲ್ಲ? ಇದು ಯಾಕೆ ಹಿಂಗಾಯ್ತು ಅಂದರೆ ಅಪ್ಡೇಟ್ ವಾಸ್ ಲಾಸ್ಟ್. ಟ್ರಾನ್ಸಾಕ್ಷನ್ T1 ಅಲ್ಲಿ ಏನು ಅಪ್ಡೇಟ್ ಆಗಿತ್ತೋ ಅದು T2ಗೆ ಗೊತ್ತೇ ಆಗಲಿಲ್ಲ. ಬಿಕಾಸ್ ಇಟ್ ಈಸ್ ಲಾಸ್ಟ್. ಇದು ಯಾಕೆ ಹಂಗಾಯ್ತು ಅಂದರೆ ಬೋತ್ ಟ್ರಾನ್ಸಾಕ್ಷನ್ಸ್ ಆರ್ ಎಕ್ಸಿಕ್ಯೂಟಿಂಗ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ಒಂದು ಟ್ರಾನ್ಸಾಕ್ಷನ್ ಏನು ರೈಟ್ ಆಪರೇಷನ್ ಇತ್ತಲ್ಲ ಅದು ಓವರ್ ರೈಟ್ಸ್ ದಿ ಅದರ್ ಟ್ರಾನ್ಸಾಕ್ಷನ್ಸ್ ರೈಟ್ ಆಪರೇಷನ್. ದಟ್ಸ್ ವೈ ದ ಅಪ್ಡೇಟ್ ಹ್ಯಾಸ್ ಬಿನ್ ಲಾಸ್ಟ್. ಅದಕ್ಕೆ ಅವ್ರು ಏನಂತಾರೆ, ಇದಕ್ಕೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಅಂತ ಕರೀತಾರೆ. ಯಾಕಂದರೆ ಇನ್ನೊಂದು ಕಡೆ ಏನು ಅಪ್ಡೇಟ್ ಆಗಿತ್ತು ಅದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ಗೆ ಗೊತ್ತೇ ಆಗಲಿಲ್ಲ. ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಎರಡು ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಆಗ್ತಾ ಇದ್ದಾವೆ ಕನ್ಕರೆಂಟ್ಲಿ. ಏನು ಎರಡು ನ್ಯೂ ವ್ಯಾಲ್ಯೂಸನ್ನು ಇಂಡಿಪೆಂಡೆಂಟಾಗಿ ಕ್ಯಾಲ್ಕುಲೇಟ್ ಮಾಡ್ತವೆ. ಬಟ್ ಏನಾಗುತ್ತೆ, ಒನ್ ಟ್ರಾನ್ಸಾಕ್ಷನ್ದು ರೈಟ್ ಆಪರೇಷನ್ ಓವರ್ ರೈಟ್ಸ್ ದಿ ಅದರ್ ಟ್ರಾನ್ಸಾಕ್ಷನ್ಸ್ ರೈಟ್ ಆಪರೇಷನ್. ದಿಸ್ ಈಸ್ ದ ಪ್ರಾಬ್ಲಮ್. ಅದನ್ನು ನಾನು ಇಲ್ಲಿ ಬರಿತೀನಿ. ಆ್ಯಕ್ಚುಲಿ ಇಲ್ಲಿ ಏನಾಯಿತು ಅಂತ ನೋಡೋಣ. ಹಿಯರ್ T1's ಅಪ್ಡೇಟ್ ವಾಸ್ ಓವರ್ ರಿಟರ್ನ್ ಬೈ T2. ಹೌದಲ್ಲ? T1 ಅಪ್ಡೇಟ್ ಏನು ಮಾಡಿತ್ತು ಅದರ ಮೇಲೆ ಓವರ್ ರೈಟ್ ಆಗಿ ನ್ಯೂ ಬ್ಯಾಲೆನ್ಸ್ ರೈಟ್ ಆಗಿತ್ತು ನೋಡ್ರಿ. ಅದೆಷ್ಟು? 4500. ಒನ್ ಅಪ್ಡೇಟ್ ಈಸ್ ಲಾಸ್ಟ್ ಕಾಸಿಂಗ್ ಇನ್ಕರೆಕ್ಟ್ ಡೇಟಾ. ಇಲ್ಲಿ ಆ್ಯಕ್ಚುಲಿ ಇನ್ಕರೆಕ್ಟ್ ಡೇಟಾ ಇದೆ, ಕನ್ಸಿಸ್ಟೆನ್ಸಿ ಇಲ್ಲ, ಇನ್ಕನ್ಸಿಸ್ಟೆನ್ಸಿ. ಓಕೆ, ಲೆಟ್ us write about it. Here just observe ಮಾಡ್ರಿ. T1's update was overwritten by the transaction T2. ಅದಕ್ಕೆ ಏನಾಯ್ತಂದರೆ ₹1000 ವಿಡ್ರಾಲ್ದು ಏನು ಅಪ್ಡೇಟ್ ಇತ್ತು ಅದು ಲಾಸ್ಟ್ ಆಯಿತು. ದ ₹1000 withdrawal was lost. That's why it is called lost update problem. Lost update problem. ಕರೆಕ್ಟ್ ಬ್ಯಾಲೆನ್ಸ್ 3500 ಉಳಿಬೇಕಾಗಿತ್ತು, ಅದು ಉಳಿಲಿಲ್ಲ. 4500 ಆಯಿತು. ಬಿಕಾಸ್ T1 ಅಲ್ಲಿ ಏನು ಅಪ್ಡೇಟ್ ಆಗಿದೆನೋ ಅದು T2ಗೆ ಗೊತ್ತಾಗಲಿಲ್ಲ. ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಹಾಗಂದರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಯಾವಾಗುತ್ತೆ? ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಆಕರ್ಸ್ ವೆನ್ 2 or more ಕನ್ಕರೆಂಟ್ ಟ್ರಾನ್ಸಾಕ್ಷನ್ಸ್, ಅಂದರೆ ಎಟ್ ಎ ಟೈಮ್ ರನ್ ಆಗ್ತಾ ಇರ್ತವೆ, ಅಪ್ಡೇಟ್ ದಿ ಸೇಮ್ ಡೇಟಾ ಆ್ಯಂಡ್ ಒನ್ ಅಪ್ಡೇಟ್ ಓವರ್ ರೈಟ್ಸ್ ದಿ ಅದರ್ ಅಪ್ಡೇಟ್ ಕಾಸಿಂಗ್ ದಿ ಲಾಸ್ ಆಫ್ ಡೇಟಾ. ಓಕೆ, ಅದನ್ನ ಬರಿತೀನಿ. ಗೊತ್ತಾಯ್ತಲ್ಲ? ವೆರಿ ಸಿಂಪಲ್. ಲೆಟ್ us ರಿಮೂವ್. ಹಾಗಂದರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಅಂದರೆ ಏನು ಅಂತ ಜಸ್ಟ್ ಡಿಫೈನ್ ಮಾಡೋಣ. ಓಕೆ, ದೇ ಮೇ ಆಸ್ಕ್ ಯು ಡೈರೆಕ್ಟ್ಲಿ 2 mark ಕ್ವಶನ್, ವಾಟ್ ಈಸ್ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಆರ್ ದಿಸ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು. ಫಾರ್ 5 marks or 10 marks ಕ್ವಶನ್ ಬರ್ಬೋದು. ಓಕೆ, ಲೆಟ್ us write about it. What is last update problem? Last update problem occurs when, ಈ ಪ್ರಾಬ್ಲಮ್ ಯಾವಾಗ ಆಗುತ್ತಂದರೆ when
2 or more concurrent transactions, concurrent ಅಂದ್ರೆ at a time ರನ್ ಆಗ್ತಿರ್ತಾವಲ್ಲ ಅವು transactions, update the same data, update the same data item or same data, and one update overwrites the other. One update overwrites the other, causing loss of data. Overwrite ಆದ ತಕ್ಷಣ ಲಾಸ್ ಆಗಿಬಿಡುತ್ತೆ. This is called lost update problem. At a time ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಕನ್ಕರೆಂಟ್ ಆಗಿ ಏನು ಅಂದರೆ ಎಟ್ ಎ ಟೈಮ್ ರನ್ ಆಗ್ತಾ ಇರ್ತಾವೋ ಅವು ಎರಡು ಅಥವಾ ಮಲ್ಟಿಪಲ್ ಟ್ರಾನ್ಸಾಕ್ಷನ್ ಸೇಮ್ ಡೇಟಾನೇ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತವೆ. ಆವಾಗ ಒಂದರ ಅಪ್ಡೇಟು ಇನ್ನೊಂದು ಟ್ರಾನ್ಸಾಕ್ಷನ್ ಓವರ್ ರೈಟ್ ಮಾಡಿಬಿಡುತ್ತೆ. ಅದರಿಂದ ಡೇಟಾ ಲಾಸ್ ಆಗುತ್ತೆ, ಗೊತ್ತಾಗೋದಿಲ್ಲ. ಅರ್ಲಿಯರ್ ಡೇಟಾ ಇನ್ಫಾರ್ಮೇಷನ್ ಗೊತ್ತಾಗೋದಿಲ್ಲ. ಇಟ್ ಹ್ಯಾಸ್ ಬಿನ್ ಲಾಸ್ಟ್. ಓಕೆ, ಹಂಗಂದ್ರೆ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಯಾಕಾಯಿತು? ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಆಕರ್ಸ್ ಬಿಕಾಸ್ ಟ್ರಾನ್ಸಾಕ್ಷನ್ ಎಕ್ಸಿಕ್ಯೂಟ್ ಕನ್ಕರೆಂಟ್ ಎಕ್ಸಿಕ್ಯೂಟ್ ಆಯಿತು. ಓಕೆ, ದೆನ್ ಬೋತ್ ರೀಡ್ ದಿ ಸೇಮ್ ಓಲ್ಡ್ ವ್ಯಾಲ್ಯೂ, then both calculate new values independently, and one transaction's write operation overwrites the other's write operation. ಆಲ್ರೆಡಿ ರಿಟರ್ನ್ ಆಪರೇಷನ್ ಏನಿತ್ತು ಅದರ ಮೇಲೆ ಓವರ್ಲ್ಯಾಪ್ ಅಥವಾ ಓವರ್ ರೈಟ್ ಆಗುತ್ತೆ. ದ್ಯಾಟ್ಸ್ ವೈ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್ ಆಗುತ್ತೆ. ಹಾಗಂದರೆ ಹೌ ಟು ಸಾಲ್ವ್ ಇಟ್? ವಾಟ್ ಈಸ್ ದಿ ಪ್ರಿವೆನ್ಷನ್ ಮೇಜರ್? ಅದಕ್ಕೆ ಡಿ ಬಿ ಎಮ್ ಎಸ್ ಏನು ಮಾಡುತ್ತೆ? ಡಿ ಬಿ ಎಮ್ ಎಸ್ ಯೂಸಸ್ ಕನ್ಕರೆನ್ಸಿ ಕಂಟ್ರೋಲ್ ಮೆಕ್ಯಾನಿಸಮ್, ಲಾಕಿಂಗ್ ಅನ್ನೋ ಮೆಕ್ಯಾನಿಸಮ್ ಅನ್ನು ಯೂಸ್ ಮಾಡುತ್ತೆ ಟು ಪ್ರಿವೆಂಟ್ ದಿ ಲಾಸ್ಟ್ ಅಪ್ಡೇಟ್ ಪ್ರಾಬ್ಲಮ್. ಅದನ್ನು ನಾವು ನೆಕ್ಸ್ಟ್ ಸ್ಟಡಿ ಮಾಡೋಣ. ಓಕೆ, ಹಾಗಂದ್ರೆ ಲೆಟ್ ಅಸ್ ರೈಟ್ ಅಬೌಟ್ ದ್ಯಾಟ್ ಡಿ ಬಿ ಎಮ್ ಎಸ್ ಪ್ರಿವೆನ್ಷನ್ ಹೆಂಗಾಗುತ್ತೆ ಅಂತ ನೋಡೋಣ. ಯೂಸಸ್ concurrency control mechanisms like locking mechanism to prevent lost update problem. ಅರ್ಥ ಆಯ್ತಲ್ಲ? ವೆರಿ ಸಿಂಪಲ್. ಈ ಥರ ಇನ್ನೊಂದು ಪ್ರಾಬ್ಲಮ್ ಕೂಡ ನಾವು ಸ್ಟಡಿ ಮಾಡ್ತಾ ಇದೀವಿ. ಅದಕ್ಕೇನಂತಾರೆ ಡರ್ಟಿ ರೀಡ್ ಪ್ರಾಬ್ಲಮ್ ಅಂತ ಕರೀತಾರೆ. ಓಕೆ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಥ್ಯಾಂಕ್ ಯು. ಇಫ್ ಯು ಆರ್ ನ್ಯೂ ಟು ದ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ದ ವಿಡಿಯೋ.